ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಪ್ಪ, ಏನೋ ವಿಷಯ ಮಾತಾಡ್ಬೇಕಂದಿಯಲ್ಲ. ಅಲ್ಲಪ್ಪ, ನಿನಗೊಂದು ವಿಷಯ ಹೇಳಿ ಎಷ್ಟು ದಿನ ಆಯಿತು. ಇವತ್ತು ಹೋಗ್ತೀಯ, ನಾಳೆ ಹೋಗ್ತೀಯ ಅಂತ ಅಂದ್ಕೊಂಡ್ರೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇದ್ದಲ್ಲಪ್ಪ. ಯಾಕಪ್ಪ? ಅದು ಯಜಮಾನ್ರ ಬಗ್ಗೆ, ಅವರ ಹಳೆ ಜೀವನದ ಬಗ್ಗೆ ಕೇಳ್ದವನೇ ನೀನು. ಈಗ ಅದನ್ನೆಲ್ಲ ಮರ್ತಿರೋ ಹಾಗೆ ಕಾಣಿಸ್ತಾ ಇದೆ. ನೀ ಕೇಳಿದೆ ಅಂತ ಈ ವಿಷಯನ ನಾನು ನಿನ್ನ ಹೇಳೋಕ್ಕೆ ತೀರ್ಮಾನ ತಗೊಂಡೆ. ನನಗೇನು ಮಾಡ್ಲಪ್ಪ, ಶ್ರಾವಣಿ ಮೇಡಮ್ ಪ್ರೀತಿ ಗೆಲ್ಲಬೇಕು ಅನ್ನೋ ಪ್ರಯತ್ನದಲ್ಲಿ ಎಲ್ಲ ಮರ್ತು ಹೋಗ್ತಾ ಇದ್ದೀನಿ. ನಾನೆಲ್ಲ ಅವ್ರನ್ನ ಕಳ್ಕೊಂಡ್ಬಿಡ್ತೀನೋ, ಅವರೆಲ್ಲ ನನ್ನ ಬಿಟ್ಟು ಹೋಗ್ಬಿಡ್ತೀರೋ ಅನ್ನೋ ಭಯ ನನಗೆ. ಒಂದೊಂದು ಕ್ಷಣನೂ ಅವರೇ ನನ್ನ ಕಣ್ಮುಂದೆ ಇದ್ದಾರಪ್ಪ. ಈ ಗಡಿ ಬಿಡಿಲಿ ನನಗೆ ಬೇರೆ ಯಾವ ಯೋಚನೆನೂ ಬಂದಿಲ್ಲಪ್ಪ. ದಯವಿಟ್ಟು ಕ್ಷಮಿಸ್ಬಿಡು ನನ್ನ. ಪರವಾಗಿಲ್ಲ ಮಗನೆ, ನನಗೆ ಅರ್ಥ ಆಗುತ್ತೆ. ಶ್ರಾವಣಿ ಅಮ್ಮವ್ರೀಗ ನನಗೆ ಜೀವನ ಆಗ್ಬಿಟ್ಟಿದ್ದಾರೆ. ಆದರೆ ನಾನು ಹೇಳೋ ವಿಷಯ ನಿನ್ನ ಜೀವನಕ್ಕೆ ಖಂಡಿತ ಸಂಬಂಧ ಇದೆ ಕಣೋ. ನಿನ್ನ ಜೀವನದಲ್ಲಿ ಅನುಭವಿಸ್ತಿರೋ ಸಮಸ್ಯೆಗಳಿಗೆ, ಹಾಗೆ ನಿನ್ನ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೂ ಉತ್ತರ ಸಿಗ್ಬೋದು ಕಣೋ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀನು ದೇವರು ಅಂತ ಅಂದ್ಕೊಂಡಿರೋ ಜೀವಕ್ಕೆ ಸಂಬಂಧಪಟ್ಟ ರಹಸ್ಯಗಳು ಅಲ್ಲಿದೆ ಕಣೋ. ಏನು ಹೇಳ್ತಿದ್ಯಪ್ಪ? ಅಲ್ಲ, ನಾನು ಅಲ್ಲಿ ಹೋಗಿ ಯಾರನ್ನು ಭೇಟಿ ಆಗಬೇಕು? ಅದು ಹೇಳೋದಕ್ಕಿಂತ ನೀನೇ ನೇರವಾಗಿ ಹೋಗಿ ಅಲ್ಲಿ ನೋಡಿದ್ರೆ ಒಳ್ಳೇದು ಕಣೋ. ನೀ ಅಲ್ಲಿ ಹೋದ್ಮೇಲೆ ಈ ನಿಮ್ಮಪ್ಪ ಹೇಳ್ತಾ ಇರೋದು ನಿಜವೂ ಸುಳ್ಳು ಅಂತ ನಿನ್ಗೆ ಅರ್ಥ ಆಗುತ್ತೆ. ಮರಿಬೇಡ ಮಗನೆ. ಹೇಳಿ ಯಜಮಾನ್ರೆ. ಏನೋ ಇದು ಯಜಮಾನ್ರೆ ಅನ್ಕೊಂಡು ಮಾವ ಅಂತ ಕರಿ ಅಂತ 1000 ಸಲ ಹೇಳಿದ್ದೀನಿ ನಿನಗೆ. ಅಯ್ಯೋ, ಸಾರಿ ಯಜಮಾನ್ರೆ, ಅದು ಸಾರಿ ಮಾವ, ಅದು ಅಭ್ಯಾಸ ಬಲ. ಈಗ ಸಾರಿ ಎಲ್ಲ ಕೇಳೋದು ಬಿಟ್ಟು ನಿನ್ನ ಲವ್ ಸ್ಟೋರಿ ಕಡೆ ಗಮನ ಕೊಡು. ಬೊಕ್ಕೆ ಕೊಟ್ಟಿಯಾ? ಅವಳ ಹತ್ರ ಮಾತಾಡ್ದಿಯಾ? ಇಲ್ಲ ಮಾವ, ಈಗ ಮಾತಾಡ್ತೀನಿ. ನೀನು ಹೀಗೆ ಭಯ ಪಟ್ಕೊಂಡ್ರೆ ಪ್ರೀತಿ ಮಾಡೋಕ್ಕಾಗಲ್ಲ ಕಣ. ನೀನು ತಂದಿರೋ ಹೂವನ್ನ ಕೊಟ್ಟು ಧೈರ್ಯವಾಗಿ ಮಾತಾಡೋ. ಹೆಣ್ಮಕ್ಳನ್ನ ಹೊಗಳ್ಬೇಕು ಕಣ, ಹೂವು ಹೋಲಿಸ್ಬೇಕು, ಆಗ್ಲೇ ಅವ್ನ ಮನಸ್ಸು ಕರಗೋದು. ಹೊಗಳ್ಬೇಕಾ? ಹೌದು ಕಣ. ಬೇಡದೆ ದೇವಿ ವರವ ಕೊಡಲು, ಹೊಗಳದೆ ನಾರಿ ಮನಸ್ಸು ಕೊಡಲು ಅನ್ನೋ ಮಾತು ಕೇಳಿಲ್ವಾ?